ಸರ್ CBIಗೆ ಕೊಡಬೇಕು ಅಂತೇಳಿ ನಾವೇನು ಮೇಲ್ಮನವಿ ಸಲ್ಲಿಸಿದ್ದೀವಿ. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಪರವಾಗಿ ಯಾವುದೇ ವಕೀಲರು ವಕಾಲತ್ತು ಆಗದೇ ಇರೋದ್ರಿಂದ ಮತ್ತೆ ಹೊಸದಾಗಿ ಸ್ಟೆಪ್ಸ್ ತಗೊಳ್ಳಿ ಅಂತ ಹೇಳಿದ್ರೆ ಆದರೆ ಮತ್ತೊಂದು ಸಲ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿ ವಿಚಾರಣೆಯನ್ನು ದಿನಾಂಕ 4/9/2025ಕ್ಕೆ ನಿಗದಿಪಡಿಸಿದ್ದಾರೆ. ಇಲ್ಲ, ಇವತ್ತಿನವರೆಗೂ ಅವ್ರ ಶ್ರೀಮತಿ ಪಾರ್ವತಿ ಪರವಾಗಿ ಯಾರೂ ವಕಾಲತ್ತು ಹಾಕಿಲ್ಲ. ಬಹುಶಃ ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡಬೇಕು ಅನ್ನೋ ಕಾರಣದಿಂದ ಈ ರೀತಿ ಅನಾವಶ್ಯಕ ವಿಳಂಬ ಮಾಡೋವಂಥದ್ದು. ಸೊ ಅವ್ರ ಗಮನಕ್ಕೆ ಬಂದಿದ್ರು ಕೂಡ ವಕಾಲತ್ತನ್ನು ಆಗದೆ ಇರೋಂಥದ್ದು ಇವೆಲ್ಲ ಮಾಡ್ತಾಯಿದ್ದಾರೆ. ಅವರು ಏನಂತಾರೆ, ವಿಳಂಬ ಮಾಡಿದ ತಕ್ಷಣ ನಾವು ಆರೋಪದಿಂದ ಅಂದರೆ ಶಿಕ್ಷೆ ತಪ್ಪಿಸ್ಕೋಬೋದು ಅನ್ನೋದು ಅವರ ಒಂದು ದುರುದ್ದೇಶ. ಆದರೆ ವಿಳಂಬ ಮಾಡಲಿ ಏನೇ ಮಾಡಲಿ ಸೊ ಅವ್ರ ಶಿಕ್ಷೆಗೆ ಒಳಗಾಗೋದಂತೂ ಖಚಿತ. ಅವ್ರಿಗೆ ಶಿಕ್ಷೆ ಕೊಡಿಸೋರು ನನ್ನ ಹೋರಾಟವನ್ನು ನಾನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀನಿ. ನೋಡಿ, ಸಿದ್ದರಾಮಯ್ಯ ಪರವಾಗಿ ವಕಾಲತ್ತು ಹಾಕಿದ್ದಾರೆ. ಅವ್ರ ಹೆಂಡತಿ ಪರವಾಗಿ ಯಾಕೆ ವಕಾಲತ್ತು ಹಾಕಲ್ಲ? ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಪರವಾಗಿ ವಕಾಲತ್ತು ಹಾಕಿದ್ದಾರೆ. ಅಂಥ ರಕ್ಕನ ವಿಚಾರದ ಯಾಕೆ ವಕಾಲತ್ತು ಹಾಕಿಲ್ಲ? ದೇವರಾಜ ಪರವಾಗಿ ಕೂಡ ವಕಾಲತ್ತು ಹಾಕಿದ್ದಾರೆ. ಎಲ್ಲರೂ ವಕಾಲತ್ತು ಹಾಕಿದಾಗ ಇವರೊಬ್ಬರು ಯಾಕೆ ವಕಾಲತ್ತು ಹಾಕಿಲ್ಲ ಅಂದರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಬೇಕು, ಈ ಪ್ರಕರಣ ಆದಷ್ಟು ಬೇಗ CBIಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ವಿಳಂಬ ಧೋರಣೆನ ಮಾಡ್ತಾಯಿದ್ದಾರೆ. ಅವರು ವಿಳಂಬ ಮಾಡ್ತಂತ ಈಗಾಗಲೇ ಅಲ್ಲಿ CBI ಕೊಡೋ ವಿಚಾರದಲ್ಲಿ ವಿಳಂಬ ಆಗ್ಬೋದು. ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಸೊ ಅವರಿಗೆ ಆದಷ್ಟು ಬೇಗ ವಿಚಾರಣೆಗೊಳಪಡಿಸಿ ಶಿಕ್ಷೆ ಕೊಡಿಸೋದಕ್ಕೆ ನಾನು ಸಾಕಷ್ಟು ಮನವಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಮಾನ್ಯ ನ್ಯಾಯಾಲಯ ನನ್ನ ಮನವಿಯನ್ನು ಪರಿಗಣಿಸಿ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರ್ ಅದನ್ನೇ ಹೇಳೋದು, ಈಗ CBIಗೆ ಕೊಟ್ಟುಬಿಟ್ರೆ ಅದು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರಣೆ ಆಗುತ್ತೆ. ತಾವು ಖಚಿತವಾಗಿ ಶಿಕ್ಷೆ ಒಳಪಡಬೇಕಾಗುತ್ತೆ. ಅದರಿಂದ ಆದಷ್ಟು ಬೇಗ ವಿಳಂಬ ಮಾಡೋ ಮೂಲಕ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವರು ಅದೇ ಪ್ರಯತ್ನ ಕೂಡ ಫಲ ನೀಡಲ್ಲ. ಸೊ ಖಂಡಿತವಾಗ್ಲೂ ಅವರು ಶಿಕ್ಷೆಗೆ ಒಳಪಡೋವಂಥ ಖಚಿತ. ಅದೇ ಇವತ್ತೇನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅದ್ರ ಪ್ರಕಾರ ಮತ್ತೊಂದು ಹೊಸದಾಗಿ ಸ್ಟೆಪ್ಸ್ ತೊಗೊಂಡು ಅವರು ಪಾರ್ವತಿಯವರಿಗೆ ನೋಟಿಸನ್ನು ಜಾರಿ ಮಾಡೋದು ಕೆಲಸ ಮಾಡ್ತೀವಿ. ಮತ್ತು ಈಗಾಗಲೇ ಜನಪ್ರತಿನಿಧಿ ವಿಷಯದಲ್ಲಿ ನಾನೇನು ಮನವಿ ಸಲ್ಲಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗಿ ಈ ಕಳೆದ ಬರುವ 15ನೇ ತಾರೀಕು ಅಂದರೆ ಮಂಗಳವಾರ ಸೊ ಲೋಕಾಯುಕ್ತ ಅಧಿಕಾರಿಗಳು ಪ್ರತಿವಾದನೆ ಮಾಡಬೇಕಾಗಿದೆ. ಅವ್ರ ಪ್ರತಿವಾದನೆ ನಂತರ ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡಿ ಏನು ಲೋಕಾಯುಕ್ತ ಅಧಿಕಾರಿಗಳ ಅಂತಿಮ ವರದಿ ಸಲ್ಲಿಸಿದರೆ ಸೊ ಅದನ್ನು ತಿರಸ್ಕಾರ ಮಾಡಿ ಆರೋಪಗಳ ವಿರುದ್ಧ ಅಂದರೆ 1ರಿಂದ 4ನೇ ಆರೋಪಗಳ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಆ ಆರೋಪ ಸಾಬೀತುಪಡಿಸೋಕ್ಕೆ ಬೇಕಾದಂಥ ಒಂದು ಅವಕಾಶ ನಂಗೆ ಮಾಡಿಕೊಡುತ್ತೆ. ಅದೇ CBI ಕೊಡೋದ್ರ ಬಗ್ಗೆ ಅವರು ಏನು ನಾವು ಅರ್ಜಿ ಸಲ್ಲಿಸಿದ್ವಿ, ಮೇಲ್ಮನೆ ಸಲ್ಲಿಸಿದ್ವಿ, ಅದಕ್ಕೆ ಅವ್ರೇನು ತಕರಾರು ಅರ್ಜಿ ಸಲ್ಲಿಸೋಗಿದ್ರೆ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ನೋಟಿಸ್ ಜಾರಿ ಮಾಡೋಂಥದ್ದು. ಅಲ್ಲ, ನಾವು ಈಗಾಗಲೇ ನಮ್ಮ ವಕೀಲರು ಜಾರಿ ಮಾಡಿದರೂ ಕೂಡ ಅವರು ವಕೀಲರು ನೇಮಕ ಮಾಡ್ಕೊಂಡಿಲ್ಲ. ಹಾಗಾಗಿ ಹೊಸದಾಗಿ ನೋಟಿಸ್ ಜಾರಿ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಸೂಚನೆ ಕೊಟ್ಟಿದೆ. ಖಂಡಿತ ಆಗ್ತಾಯಿದೆ ಸರ್, ಆಗುತ್ತೆ. ಈಗಾಗಲೇ ಜಾರಿ ನಿರ್ದೇಶನರು ಒಟ್ಟು 250 ನಿವೇಶನವನ್ನು ಮುಟ್ಕೊಳ ಹಾಕೊಂಡಿದ್ದಾರೆ. ಇನ್ನೂ 700-800ಕ್ಕಿಂತ ಹೆಚ್ಚಿನ ನಿವೇಶನವನ್ನು ಮುಟ್ಕೊಳ್ಳೋಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಯಾವುದೇ ಕಾರಣಕ್ಕೂ 50-51 ರೂಪಾಯಿದಲ್ಲಿ ಏನು ನಿವೇಶನ ಪಡೆದಿದ್ದಾರೆ ಅವರನ್ನು ತಮ್ಮ ಸ್ವಂತ ಆಸ್ತಿಯಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ ಎಲ್ಲ ಆಸ್ತಿಯನ್ನು ಮೈಸೂರು ಪ್ರಾಧಿಕಾರಕ್ಕೆ ವಾಪಸ್ ಕೊಡಲೇಬೇಕಾಗತ್ತೆ. ಅವ್ರು ಕೊಡೋದ್ರು ಕೂಡ ಕಾನೂನಾತ್ಮಕವಾಗಿ ವಾಪಸ್ ತಗೊಳ್ಳೋಂಥ ಪ್ರಕ್ರಿಯೆ ನಡೆಯುತ್ತೆ. ಸರ್, ಅವರು ತನಿಖೆ ನಡೆಸ್ತಾ ಇದ್ದಾರೆ. ಕೆಲವು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರೋದ್ರಿಂದ ಒಂದಷ್ಟು ವಿಳಂಬ ಆಗ್ತದೆ. ಮಾನ್ಯ ನ್ಯಾಯಾಲಯದ ಅರ್ಜಿಗಳನ್ನು ಆದಷ್ಟು ಬೇಗ ಇತ್ಯರ್ಥಗೊಳಿಸಿ ಆದಷ್ಟು ಬೇಗ ಪ್ರಕರಣನ ತನಿಖೆ ಮುಕ್ತಾಯ ಮಾಡಿಸ್ಬೇಕು ಅನ್ನೋದು ಕೂಡ ಅವರು ಪ್ರಯತ್ನ ಪಡ್ತಾಯಿದ್ದಾರೆ. ಇಲ್ಲಿ ಕಾನೂನಾತ್ಮಕ ಕೆಲವು ತೊಡಕು ಇರೋದು ನಿಧಾನ ಆಗ್ತದೆ.